ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಏನಂತೀರಾ? ಒಂದು ಫೇರ್ವೆಲ್ ಅಷ್ಟೇ ಅಲ್ಲ, ಎರಡೆರಡು ಫೇರ್ವೆಲ್ ಇದೆ. ಬೇಕಾದ ಫ್ರೆಂಡ್ಸ್ ಅಂದ್ರೆ ಇನ್ನೊಂದು ಇನ್ನ ಗಟ್ಟಿ ಕಲಿಸ್ಬೇಕು. ಚೇರ್ ಹಾಕಿಲ್ಲ ಅಂದ್ರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೌಡ್ರು ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಮೊನ್ನೆ ಹೇಳಿದ್ದೆ ಅಲ್ವಾ, ರೋಹಿತ್ ಅಂತ ನನ್ನ ಫ್ರೆಂಡ್ UK ಹೋಗ್ತಿದ್ದಾನೆ ಅಂತ. ಸೊ ಅವನ್ನ ಇವಾಗ ಏರ್ಪೋರ್ಟಲ್ಲಿ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅವನು 1 ಗಂಟೆ ಫ್ಲೈಟ್ ಇದೆ, ಸೊ 10 o'clock ಚೆಕ್-ಇನ್ ಅಂತ ಹೇಳಿದ. ಬಟ್ ದೆನ್ ನಾವು ಹೊರಟಾಗ 9 ಗಂಟೆಗೆ ಚೆಕ್-ಇನ್ ಇದೆ ಅಂತ ಹೇಳಿ ನಮ್ಮನ್ನೆಲ್ಲ ಡಿಸಪಾಯಿಂಟ್ ಮಾಡಿದ್ದ. ಸೊ ಎಲ್ಲ ಡಿಸಪಾಯಿಂಟೆಡ್ ಫೇಸಲ್ಲೇ ಟ್ರೈ ಮಾಡ್ತಾ ಇದೀವಿ ಆದಷ್ಟು ಬೇಗ ಹೋಗೋಕ್ಕೆ. ರಾನ್ ಆದಷ್ಟು ಸ್ಪೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ವೆಹಿಕಲ್ನ. ರಾನ್ ಇವತ್ತು ರೀಚ್ ಆಗ್ತೀವಾ? 5 ನಿಮಿಷ. 5 ನಿಮಿಷ. ಎಲ್ಲಿದ್ದೀವಿ ಇವಾಗ ನಾವು? ಆಯ್ತು, ಇನ್ನೊಂದು 10 ಕಿಲೋಮೀಟರ್ ಇದೆ ಅಷ್ಟೇ. ಇನ್ನೂ 10 ಕಿಲೋಮೀಟರ್ ಇದೆ. ಇನ್ನೂ 10 ಕಿಲೋಮೀಟರ್ನ ದಾಟಿ ರೋಹಿತ್ನ ಮೀಟ್ ಮಾಡೋಕ್ಕೆ ಹೋಗ್ಬೇಕು. ಏನಂದ್ರೆ ಎಲ್ಲ ದೇವ್ರ ದಯ ಅಷ್ಟೇ. ದೇವ್ರು ಬರ್ದಿದ್ರೆ ಮೀಟ್ ಆಗಬೇಕು ಅಂತ ಮೀಟ್ ಆಗ್ತೀವಿ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಏನಂತೀರಾ? ಸೊ ಈ ವ್ಲಾಗ್ ಅಲ್ಲಿ ನೋಡೋಣ, ನಾವು ರೋಹಿತ್ನ ಮೀಟ್ ಮಾಡ್ತೀವ ಇಲ್ವಾ? ಇವ್ರೆಂತ ಬೇಕಾದ ಫ್ರೆಂಡ್ಸ್ ಅಂದ್ರೆ ಹೋಗೋದು 10 ಗಂಟೆಗೆ ಆದ್ರೆ ಅವ್ನು ಒಳಗಡೆಗೆ ಹೋದ್ಮೇಲೆ ಬಂದವ್ರೆ. ಅದು ರೋಹಿತ್ ನೀನು ಕಾಣಿಸ್ತಾನೆ ಇಲ್ಲ, ಒಳಗಡೆ ಹೋಗ್ಬಿಟ್ಟವನೆ. ನಿನ್ ಮುಖಾನೇ ಕಾಣಿಸ್ತಿಲ್ಲ ಕಣೋ. ಎಂತ ಪಾಡ್ ಬಂದ್ಬಿಡ್ತು ನಮ್ಗೆ. ನೋಡಿ ಫ್ರೆಂಡ್ಸ್, ನಾನು ವ್ಲಾಗ್ ಮಾಡ್ತೀನಿ, ನಮ್ಗೆ ಕಳಿಸ್ತೀನಿ ಅವನಿಗೆ. ಈ ತರ ವ್ಲಾಗ್ ಮಾಡ್ತಾರೆ ನೋಡಿ, ಎಲ್ಲೋ ಎಲ್ಲಿ ನಿಂತ್ಕೊಂಡು ಸ್ಪೀಕರ್ ಮಾತಾಡೋಣ. ಮಾತಾಡ್ತೀವಿ. ಇದೇ ಫಸ್ಟ್ ವ್ಲಾಗಾ? ಯಾರ್ದು? ಹಲೋ, ಕೇಳ್ಸಲ್ವಾ? ಹಂಗೇನೆ ಅಷ್ಟೊಂದು ಸ್ಟ್ರಾಂಗ್ ಇದೆಯಾ ನೋಡಿ ಗೈಸ್, ಫೋನಲ್ಲಿ ಮಾತಾಡ್ಬೇಕಾಗ್ತಿದೆ. ಗಾಡಿ ಗೈಸ್ಗೆ ನಿನ್ನೆ ನಾನು ನನ್ನ ಕಾಲೇಜ್ ಫ್ರೆಂಡ್ಸ್ ಅವ್ರ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಸಿದ್ದೀನಿ. ಫುಲ್ ಕ್ಲಾಸ್ ಅವ್ರ ಹತ್ರ ನನಗೇನಾದ್ರೂ ಬರಬೇಕು ಕ್ರೆಡಿಟ್ಸ್. ಪೆನ್ಸಿಲ್ ಕೇಳಿದಲ್ಲ, ಇಲ್ಲಿ ನೋಡು, 1ಕ್ಕೆ 2 ರಬ್ಬರ್ ಇರೋದು. ಇಲ್ಲಿ ನೋಡು, ಮರದ ಸ್ಕೇಲು, ಪ್ಲಾಸ್ಟಿಕ್ ಸ್ಕೇಲು. ಇದೆಲ್ಲ ನನ್ನಂಗೇನಾ? ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ರೋಹಿತ್ನ ಏರ್ಪೋರ್ಟಲ್ಲಿ ಬಿಟ್ಬಿಟ್ಟು ಬಂದ್ವಿ. ಸ್ವಲ್ಪ ತುಂಬ ಹೆವಿ ಹಾರ್ಟಿಂದ ಅವನ್ನ ಕಳಿಸ್ಕೊಟ್ಬಿಟ್ಟು ಬಂದಿದ್ದೀವಿ. ಅವನು ಇನ್ನು ಬರೋದು ಇನ್ನೊಂದು ವರ್ಷ ಆಗ್ಬೋದು, ಇಲ್ಲ 2 ವರ್ಷ ಆಗ್ಬೋದು. 2 ವರ್ಷ ಆದಮೇಲೆ ನಾವು ರೋಹಿತ್ನ ಮೀಟ್ ಮಾಡೋಕ್ಕಾಗೋದು. ಸೊ ಇದಾದಮೇಲೆ ಇವತ್ತು ಇನ್ನೊಂದು ಫೇರ್ವೆಲ್ ಇದೆ. ಇವತ್ತು ಒಂದು ಫೇರ್ವೆಲ್ ಅಷ್ಟೇ ಅಲ್ಲ, ಎರಡೆರಡು ಫೇರ್ವೆಲ್ ಇದೆ. ಒಂದು ರೋಹಿತದು ಕಳಿಸ್ಕೊಟ್ಟಾಯಿತು, ನೀವು ಆಲ್ರೆಡಿ ನೋಡಿದ್ದೀರಾ. ಇನ್ನೊಂದು ಫೇರ್ವೆಲ್ ಬಂದುಬಿಟ್ಟು ನಮ್ಮ ಅಕ್ಕ ಪಾಪು ಇಬ್ಬರು 9 months ತುಂಬಿದೆ. ಸೊ 9 months ಆದಮೇಲೆ ಅವರಿಬ್ಬರು ಅವ್ರ ಗಂಡನ ಮನೆಗೆ, ಅಂದರೆ ನಮ್ಮ ಅಮ್ಮನ ಮನೆಗೆ ಬರ್ತಿದ್ದಾರೆ. ಸೊ ಇವತ್ತು ಮನೇಲಿ ಎಲ್ಲರೂ ಗೆಸ್ಟ್ ಎಲ್ಲ ಕರೆದು ಅಮ್ಮ ಅಡುಗೆ ಎಲ್ಲ ಮಾಡಿಸಿದ್ದಾರೆ. ಅಲ್ಲೆಲ್ಲರೂ ಇದ್ದಾರೆ. ನಾನು ಮಾಮನ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಿ ಅವರಿಬ್ಬರನ್ನ ವೆಲ್ಕಮ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಬಂದು ಅವ್ರು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಬಂದುಬಿಡ್ತಾರೆ. ನಾನು ಬಂದಿದ್ದೀನಿ, ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೊಂಡು ನನ್ನ ಫ್ರೆಂಡ್ ಜೊತೆ ಇವಾಗ ಬಂದಿದ್ದೀನಿ. ಸೊ ಇವಾಗ ಡೆಕೋರೇಷನ್ ಎಲ್ಲ ಮಾಡೋದನ್ನ ಸ್ವಲ್ಪ ವ್ಲಾಗ್ ಮಾಡ್ಕೊಂಡು ತೋರಿಸ್ತೀನಿ. ಅದಾದಮೇಲೆ ವೆಲ್ಕಮ್ ಹೆಂಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಲೆಟ್ಸ್ ವೆಲ್ಕಮ್ ಮೈ ಸಿಸ್ಟರ್ ಟು ಹರ್ ಓನ್ ಹೋಮ್. ಡೆಕೋರೇಷನ್ ಸ್ಟಾರ್ಟ್ ಆಗಿದೆ. ಏನಾದರೂ ಒಂಚೂರು ಹೆಲ್ಪ್ ಮಾಡಿ, ಇದು ಬಂದು ಕುತ್ಕೊಂಡು ಇದು ಮಾಡಬೇಡ, ಕಮೆಂಟ್ ಕೊಡ್ಬೇಡ. ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಇಟ್ಕೊಂಡು ಹೆಲ್ಪ್ ಮಾಡ್ಬೋದು ನೀನು ನನಗೆ. ಹೌದಾ? ಓಕೆ. ಸುಮ್ಮನೆ ದಂಡಕ್ಕಷ್ಟು ಉದ್ದ ಬೆಳೆದಿದ್ಯಾ ನೋಡಿ, ಇವ್ರು ಚೇರ್ ಹತ್ತಿದ್ರೆ ಇಷ್ಟು ಉದ್ದ ಬರ್ತಾರೆ. ನಾವು ಚೇರ್ ಹಾಕಿಲ್ಲ ಅಂದ್ರೆ ಇಷ್ಟು ಉದ್ದ ಬರ್ತೀವಿ. ಅಷ್ಟುದ್ದ ಇದ್ರೂ ಚೇರ್ ಹಾಕೊಂಡು ಕೆಲಸ ಮಾಡ್ತಿದ್ದೀನಿ. ನೀನು ಅಷ್ಟು ಉದ್ದ ಇದ್ದು ಏನು ಪ್ರಯೋಜನ? ಕೂತಿದ್ಯಾ ಅಲ್ಲಿ?
ಸೊ ಗೈಸ್ ಇವಾಗ ನನ್ನ ಕೈಲಾದಷ್ಟು ನಾನು ಡೆಕೋರೇಷನ್ ಮಾಡಿದ್ದೀನಿ. ಬಟ್ ನಾನು ಅವಳ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡಿಲ್ಲ ಅಂತ ನನಗೆ ಗೊತ್ತು. ಬಟ್ ನಾನು ಇಲ್ಲಿ ಫೋಟೋ ಕ್ಲಿಪ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಈಗ ಸರಿಯಾಗಿ ಕೂರ್ತಿಲ್ಲ ಕಣೋ ನೋಡು, ಹೀಗೆ ಲೈಟ್ಸ್ ಹಾಕಿದ್ದೀನಿ. ಬಟ್ ಇನ್ನೂ ಫೋಟೋಸ್ ಬಂದಿಲ್ಲ, ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಅದು ಬಂದಿದ ತಕ್ಷಣ ಫೋಟೋಸ್ ಹಾಕಬೇಕಿಲ್ಲಿ. ಅದಾದಮೇಲೆ ಇಲ್ಲಿ ವೆಲ್ಕಮ್ SD ಹೇಳಿದ್ದು ಅವಳಿಗೆ ಲಾಸ್ಟ್ ಟೈಮ್ ಥರ ಹೂವಿನ ಲಾಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ಹೂವಿನ ಅಲಂಕಾರ ಎಲ್ಲ ಯಾರು ನೋಡ್ಕೊಂಡು ತೆಗಿಯೋ ಧನ ಬಾ ಒಳಗೆ ಬೇಗ. ಫೈನಲಿ ಫೋಟೋಸ್ ಬಂತು ಗೈಸ್, ಇಟ್ಕೋ ಇದೀನ ಅರೇಂಜ್ ಮಾಡ್ತೀನಿ ನಂಗೆ. ರೆಡಿ ಆಗಿದೆ, ಬರ್ತಿದ್ದಾರೆ, ಎಲ್ಲ ಬಂದಿದ್ದಾರೆ ಇಲ್ಲಿ. ಹೆಂಗೋ ಬಂದೆ ಆಕೆ ಆಚೆ ನೀನು. ನೋಡಿ ನಾವು ಡೆಕೋರೇಷನ್ ಮಾಡೋ ಟೈಮಲ್ಲಿ ಗ್ಯಾಪಲ್ಲಿ ಓಡ್ ಬಂದ್ಬಿಟ್ಟಿದ್ದಾನೆ ಆಚೆಗೆ. ರಾಸ್ಕಲ್ಲು. ಊಟ ಮಾಡ್ಕೊಂಡು ಬರ್ಬೋದಿತ್ತು. ನಾನು ಊಟ ಮಾಡಿಲ್ಲ, ಹಂಗೆ ಕರ್ಕೊಂಡ್ ಬಂದೋಳೆ. ಅವಾಗ ತಿಂತೀನಿ. ಅವ್ನು ಚಿದ್ರಕೋತಾನ ಬಿಡ, ಅವತ್ತಲ್ಲ ಕಾಂಪೌಂಡ್ ವಿಡಿಯೋದಲ್ಲಿ ತುಂಬಾ ದಪ್ಪ ಕಾಣಿಸ್ತದೆ. ಅದು ಸ್ಲೀವ್ ಆಕ್ಚುಲಿ ತುಂಬಾ ಲೂಸ್ ಹೊಲ್ದ್ಬಿಟ್ಟವ್ರೆ. ಬಾರೋ ಅದಕ್ಕೆ ಇವನ್ನೆಲ್ಲ ಅವನ್ನೇ ನೋ ಎಂಟ್ರಿ ಮಾಡ್ಬೇಕು ಆಪಿ ಹತ್ರ. ಇವನೇ ಆಪಿಗೆ ಡೇಂಜರಸ್. ಕೂದೆಲ್ಲ ಕೆನೆಗೂ ಅವ್ರಿಲ್ಲ, ಅವ್ರು ಬಂದು ಆರತಿ ಮಾಡಿ ಹೋಗ್ಬೇಕು. ನೋಡ್ಕೊಂಬರ್ತೀನಿ ಏನ್ ಮಾಡ್ತಾನೆ ಅಂತ. ಆರತಿ ಎತ್ತಿರೆ ಆರತಿ ಎತ್ತಿರೆ ನಮ್ಮ ಪುಟ್ಟು ಕೃಷ್ಣನಿಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ನಮ್ಮ ಬೆಣ್ಣೆ ಕಳ್ಳನಿಗೆ ಆರತಿ ಎತ್ತಿರೆ ನಮ್ಮ ಮುದ್ದು ಗೋಪಾಲನಿಗೆ. ಸಾಕಾದು ಅಷ್ಟೇ ಬರೋದು. ಸಮಾಧಾನ ಆಯ್ತು. ಕಾಲಿಗೆ ನೀರು ಹಾಕ್ಬೇಕಂದೇನವ, ಕಾಲಿಗೆ ನೀರು ಹಾಕ್ಬೇಕಾ? ಏನಿಲ್ಲ ಬೇಡ, ಕಾಲು ತೊಳ್ಕೊಂಡು ಬರ್ತಾರ. ಒಂದು ನಿಮಿಷ ಇರೋ, ನಾನು ಫಸ್ಟ್ ಒಳಗೆ ಹೋಗ್ತೀನಿ, ಆಮೇಲೆ ಡೋರ್ ಓಪನ್ ಮಾಡ್ತೀನಿ, ಆಮೇಲೆ ಬರ್ತೀನಿ. ಪುಟ್ಟಣಿ, ಎಷ್ಟು ಕ್ಯೂಟ್ ಫೋಟೋಸ್ ಬಂದಿ ನಿಂದು. ಇಲ್ಲಿ ನೋಡು, ಎಲ್ಲಿ ಬಂದಿದ್ದೀರಾ? ಸೊ ಕ್ಯೂಟ್ ಬಂದಿ ಫೋಟೋಗಳು. ಇದೆಲ್ಲ ಸ್ವಲ್ಪ ದೊಡ್ಡವನಾಗಿದ್ಮೇಲೆ ಇದೊಂದೇ ಚಿಕ್ಕದು. ಅದೆಲ್ಲ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, ಫೋರ್ತ್ ಮಂತ್, ಫಿಫ್ತ್ ಮಂತ್, 6th ಮಂತ್, 7th ಮಂತ್ ಹತ್ರ. ಹಾಂ ಫಸ್ಟ್ ಅವಳಿಗೆ ತಗೋ. ಎಲ್ಲರಿಗೂ ತಿನ್ನಿಸ್ಬಿಟ್ಟು ಮಗನ್ ತಿನ್ಸೆ ಫಸ್ಟ್ ಒಂಚೂರು ತಿನ್ಸಿ, ಏನಾಗಲ್ಲ. ಹುಟ್ಟಿದ ಮೈ ತಿನ್ಸಿದ್ರು ನಮ್ ಕುಶಾಲ್ಗೇನೋ ಹೋಯ್ತು. ನಮ್ಮ ಅಕ್ಕ ಇಷ್ಟ ಹಾಕೇ ಬಿಟ್ಟಿದ್ಲು. ಎಕ್ಸ್ಪ್ರೆಷನ್ ನೋಡು. ನಾವು ತಿನ್ಸ್ತೀವಿ, ನೀನು ತಿನ್ಸ್ತೀಯ. ಸಾಕಾ? ಕುತ್ಕೊಳ್ಳೆ. ಅಬ್ದುಲ್ಲಾ ಅದು ಆರತಿ ಇರ್ಬೇಕಾ? ನೀವೆಲ್ಲ ಇಲ್ಲ. ಇಲ್ಲ ಕಾಲ್ಗೆ ಏನೊಂದು ಸೀರೆ ಇದಾಗ್ಬಿಡುತ್ತೆ. ಇಲ್ಲ ಸೀರೆ ಮೇಲೆ ಒಂದು ಖರ್ಚು ತುಂಟ ಅಲ್ವಾ ಇವನು? ನಾನೇ ಹಾಕ್ಲಾ? ಇರು ಅದು ಇದಾಗಲ್ಲ ಕಣೆ, ರೆಡ್ ಫುಲ್ ಕುತ್ಕೊಳ್ಳಲ್ಲ. ಇನ್ನೊಂದು ಇನ್ನ ಗಟ್ಟಿ ಕಲ್ಸ್ಬೇಕು. ಇನ್ನೊಂಚೂರು ಕಮ್ಮಿನೇ, ಗಟ್ಟಿ ಕಲ್ಸ್ಕೊಡ್ಬೇಕು. ಕೆಲಸ ಮಾಡೋ ಒಂದ್ ನಿಮಿಷ ಪ್ಲೇಟ್ ಹಚ್ಕೊಂಡು ನೀಟಾಗಿ ಸರಿ ಕಲ್ಸಿರ ಮಗ. ಇನ್ನೊಂಚೂರು ಜಾಸ್ತಿ ಆಗ್ಬೇಕು. ದಾರ ಕಟ್ಟಿಲ್ಲ ಅಂದ್ರೆ ಬಿದ್ದೋಗ್ಬಿಡು. ಒಂದ್ ಸೈಡ್ ಬೀಳಿಸ್ಬಿಡುವ ಮಾತ್ರ ಇವನು. ಸೈಡ್ ಎಲ್ಲ ಸೌರ್ ಕೊಡು, ನೀಟಾಗಿ ಶೇಪ್ ಮಾಡು. ಪುಟ್ಟಣಿ ಇಲ್ಲಿ 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 ನೋಡುವ. ನೀನ್ ಇಷ್ಟ ಯಾವ ಆಂಗಲ್ ಅಲ್ಲಿ ಎಷ್ಟು ಯಾವ ತರ ಬೇಕೋ ಆ ತರ ಇಷ್ಟ. ಆದ್ರೆ ಕಾಲ್ ಇಟ್ಕೊಳ್ಳಿ ನೀಟಾಗಿ. ಅವ್ನು ಯಾರಾದ್ರೂ ಇಟ್ಕೋಬೇಕು. ಒಂದ್ ಕಾಲ ಚೂರು ಮುಂದೆ, ಒಂದ್ ಕಾಲ
ಅದ್ರ ಮೇಲೆ ಅದಿಡು. ಪ್ರೆಸ್ ಮಾಡಿಸಿ. ಸಾಕು. ಅಬ್ಬಾ ಕೈ ಬೇಕೇನೆ? ಬೇಡ. ನಂದು ಕಾರ್ವಿಂಗ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಮಾಮಂದು ಇಲ್ಲ ಹಾಕಿ ಇದ್ರ ಒಂಚೂರು ಕುಂಕುಮ ಸಾರಿ ಕಣೆ, ಇಲ್ಲ ಹಾಕಿ. ಇದನ್ನೇನ್ ಮಾಡ್ತೀರಾ? ನಾನು ಈ ಕಡೆ ಹಾಕ್ತೀನಿ. ಮಾಮ ಹಾರ್ಟ್ ಬೇಕು ನನ್ಗದು. ಅದೇ ಮಾಮಂದ ಆ ಕಡೆ ಹಾಕು. ಕೇಳ ಬಿಡು ಮಗ. ಬಾ ತೊಳ್ಕೊಂಡ್ ಬಾ ಡೋರ್ನ. ಲೈಟ್ ಆನ್ ಮಾಡಲಿ ಹಂಗೆ. ಬೇಬಿ ಬಾಯ್ ಪುಟಾಣಿ ಅಲ್ಲಿ ನೋಡಲ್ಲಿ ಏನು ಚಿಕ್ಕಿ ಏನು ಮೈ ಬೆಡ್ ನಿನ್ ಬೆಡ್ ಇದು ಚಿಕ್ಕಿ ಒಬ್ಬ ಚಿಕ್ಕಿ ಮಾಡಿರೋದು. ಇಟ್ಸ್ ಯಶ್ವಂತ್ಸ್ ಬೆಡ್. ಕುಚ್ಚು ಮೊನ್ನೆ ಕುಚ್ಚು ತಂದ ಅವೆಲ್ಲ ನನ್ನ ಆ ಕಡೆ ಮೈ ಬೆಡ್. ಹೌ ಇಸ್ ಇಟ್ ಪುಟಾಣಿ? ಅಲ್ಲೇ ಟೀಪಾಯ್ ಮೇಲೆ ಇದೆಲ್ಲ ಇತ್ತ ಮೈ ಬೆಡ್ ಅನ್ನೋದೆಲ್ಲ. ಹ್ಯಾಪಿ ಭಯ ಪಡ್ಕೋತಾನೆ, ಚಿನ್ನೂ ಭಯ ಪಡ್ಕೋತಾನೆ. ಇಲ್ಲಕ್ಕೆ ಮಾಡ್ತಾನೆ ಅನ್ಸುತ್ತೆ ಭರತ ಕೆಲಸ ಮಾಡೋದು. ಯಾರು ಏಯ್ ಪಾಪ ಕಣೆ ಭರತನೇ ಎಲ್ಲ ಊದಿದ್ದು. ಹೌದಾ? ಭರತ ಕೆಲಸ ಮಾಡಿದ್ರೆ ನಂಗೆ ಶಾಕ್ ಆಗುತ್ತೆ. ವಿಡಿಯೋನ ಬ್ಲಾಗ್ ನೋಡು ಬೇಕಾದ್ರೆ. ಚಿನ್ನು ಬಟ್ ಅವಾಗಲೇ ತೋರಿಸ್ದೆ. ಎಲ್ಲ ಲಗೇಜ್ ಎಲ್ಲ ಶಿಫ್ಟ್ ಆಗ್ತಾ ಇದೆ. ಮುಂಚೆನೆ ನಿಧಾನಕ್ಕೆಲ್ಲ ಶಿಫ್ಟ್ ಆಗೋಯ್ತು. ಇನ್ನೇನು ಚಿನ್ನೂ ಶಿಫ್ಟ್ ಆಗೋದ. ಅವ್ನ ಮನೆಗೆ ಅವ್ನು ವಾಪಸ್ ಬಂದ್ಬಿಟ್ಟ. ಆ್ಯಂಡ್ ಅದಕ್ಕೆ ಅವ್ರು ಚಿಕ್ಕಿ ಹೇಳ್ತಾವಳೆ ಅಳು ಹೇಳ್ತಿಲ್ಲ ಆಚೆ ವಿಡಿಯೋ ರೆಕಾರ್ಡ್ ಮಾಡಿಲ್ಲ ಅದನ್ನ. ವಿಜಯಕ್ಕನ್ ಕೇಳಪ್ಪ. ಅಲ್ಲ ಹೇಳ್ತಾಳೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ SD ಪಾಪುನ ಅವ್ರ ಮನೆಗೆ ಕರ್ಕೊಂಬಂದು ಬಿಟ್ಟಿದ್ದಾಯ್ತು. ಇನ್ಮೇಲೆ ಅವರು ನಮ್ಮ ಮನೆಗೆ ಗೆಸ್ಟ್ ಥರ ಬರ್ತಾರೆ. ಮಗಳು ಮಗಳೇ. ಆ್ಯಂಡ್ ನೆಕ್ಸ್ಟ್ ಸಂಡೇ ಮತ್ತೆ ತಿರ್ಗಾಟದ ನೆಕ್ಸ್ಟ್ ಪ್ರೋಸೆಸ್ಸು ಅಂದರೆ ಇಲ್ಲಿಂದ ಮತ್ತೆ ವಾಪಸ್ ಮನೆಗೆ ಹೋಗೋದು. ಅದಾದ್ಮೇಲೆ ನಾನು ಯಾವಾಗಾದ್ರೂ ಬರ್ಬೋದು. ಬನ್ನಿ ಅಂದ್ಬಿಟ್ಟು ಕರ್ಕೊಂಡ್ಬಿಡ್ರಿ. ಅದಕ್ಕೆ ನೆಕ್ಸ್ಟ್ ಸಂಡೇ ಏನಕ್ಕೆ ಇಟ್ಕೊಂಡಿರೋದಂದ್ರೆ ಸೊ ಫ್ರೆಂಡ್ಸ್ ಇವತ್ತೆಲ್ಲ ಫ್ರೆಂಡ್ಸ್ ಎಲ್ಲ ಬರೋಕ್ಕಾಗಿಲ್ಲ. ಸೊ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಸಂಡೇ ಆದರೆ ಎಲ್ಲ ಬರಬಹುದು ಅಂತ. ಸೊ ನೆಕ್ಸ್ಟ್ ಸಂಡೇ ಇನ್ನೊಂದು ಬ್ಲಾಗ್ ಚೆನ್ನಾಗಿರೋದು ಬರುತ್ತೆ. ಸೊ ಮಂಡೇ ಮತ್ತೆ ಬರ್ತಾರೆ. ಇಲ್ಲಿಂದ ಅಲ್ಲಿಗೆ ಬರ್ತಾಳೆ. ಅವತ್ತು ಫುಲ್ ನಾನ್ ವೆಜ್, ಇವತ್ತು ಫುಲ್ ವೆಜಿಟೇರಿಯನ್, ಅವತ್ತು ಫುಲ್ ನಾನ್ ವೆಜಿಟೇರಿಯನ್. ಚೆನ್ನಾಗಿ ತಿಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರೋದೆ ಮನೆಗೆ ವಾಪಸ್ ಅವ್ರನ್ನ. ಆಮೇಲೆ ಆದರೆ ವಾಪಸ್ ಇಲ್ಲಿಗೆ ಬಂದ್ಬಿಡ್ತಾರಲ್ಲ, ಅದೊಂದು ಬೇಜಾರಿದೆ. ಸೊ ಫೈನಲಿ ಅವ್ರ ಮನೆಗೆ ವಾಪಸ್ ಬರಲೇಬೇಕಲ್ಲ. 9 months ಅಲ್ಲೇ ಇದ್ದ ದಿನ. ಬೆಳಗ್ಗೆ ಎದ್ದು ಕೆಲಸ ಮುಗಿಸ್ಕೊಂಡು ಬಂದಿದ ತಕ್ಷಣ ನಾನು ಫಸ್ಟ್ ನೋಡ್ತಿದ್ದೆ ಚಿನ್ನು ಮುಖ ನೋಡಿ ಗುಡ್ ಮಾರ್ನಿಂಗ್ ಹೇಳಿ ಆಮೇಲೆ ಹೋಗಿ ನಾನು ಮಲ್ಕೊತಿದ್ದೆ. ಇಬ್ರು ಅಲ್ಲೇ ಮಲಗಿರ್ತಿದ್ರು. ಅವನಿಗೂ ಅವಳಿಗೂ ಇಬ್ರು ಗುಡ್ ಮಾರ್ನಿಂಗ್ ಹೇಳಿ ಆಮೇಲೆ ಹೋಗಿ ಮಲ್ಕೊತಿದ್ದೆ. ಸೊ ಫೈನಲಿ ಇಲ್ಲಿಗೆ ಬಂದಿದ್ದಾರೆ. ಇನ್ಮೇಲೆ ಬೆಡ್ ನಂದು. ಎಸ್ ಡಿ ಇನ್ಮೇಲೆ ಆ ಬೆಡ್ ನಂದು. ಇನ್ಮೇಲೆ ನಾನು ಇದ್ದಿದ್ದು ಬೆಡ್ಡು ಪಾಪ ನೈಟ್ ಮಲ್ಕೊಳ್ಳುತ್ತೆ. ನಾನು ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಮಾಡ್ತಾಳೆ. ಬೆಳಗ್ಗೆ ಇವಳು ಮಲ್ಕೊತಾಳೆ. ಸೊ ನೈಟ್ ಶಿಫ್ಟ್ ಅವ್ರದ್ದು, ಮಾರ್ನಿಂಗ್ ಶಿಫ್ಟ್ ನಂದು. ಲೈಟ್ ಬೇಂತಾಳ. ಸೊ ಆ ಬೆಡ್ ಇನ್ಮೇಲೆ ನಂದು. ಆ ಬೆಡ್ ಇನ್ಮೇಲೆ 24 hours ವರ್ಕ್ ಮಾಡುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫೈನಲಿ ನಾನು ವಾಪಸ್ ನಮ್ಮ ಮನೆಗೆ ಹೋಗ್ತೀನಿ ಇವಾಗ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಸರಿ ಹೊರಡ್ತೀನಿ ಕಣೆ. ಬಾಯ್. ಏಯ್ ಬರ ನೀನು. ಬಾಯ್. ಬೇತಾಳ ಬಾ.